ನಮಸ್ಕಾರ. ಚೆನ್ನೈ ಸತತ ಎರಡನೇ ಪಂದ್ಯ ಸೋತ ಬಳಿಕ ಅತ್ತರು ಋತುರಾಜ್ ಗಾಯಕ್ವಾಡ್ ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ಆರ್ಸಿಬಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಚೆನ್ನೈ ಸೋತ ಬಳಿಕ ನಾಯಕ ಋತುರಾಜ್ ಗಾಯಕ್ವಾಡ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಟಾಟಾ ಐಪಿಎಲ್ 2026ರ ಪಂಜಾಬ್ ಕಿಂಗ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ರಣರೋಚಕ ಪಂದ್ಯದಲ್ಲಿ ಕೊನೆಗೂ ಪಂಜಾಬ್ ಕಿಂಗ್ಸ್ ತಂಡ 5 ವಿಕೆಟ್ಗಳಿಂದ ಪಂದ್ಯವನ್ನ ಗೆದ್ದುಕೊಳ್ಳುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಎರಡನೇ ಗೆಲುವನ್ನ ಪಂಜಾಬ್ ದಾಖಲಿಸಿದರೆ, ಅತ್ತ ಈ ಪಂದ್ಯವನ್ನ ಕೂಡ ಸೋಲುವುದರೊಂದಿಗೆ ಚೆನ್ನೈ ತಂಡ ಟೂರ್ನಿಯಲ್ಲಿ ಸತತ ಎರಡನೇ ಸೋಲಿನ ಮುಖಭಂಗವನ್ನ ಎದುರಿಸಿದೆ ಸ್ನೇಹಿತರೆ. ಇದರೊಂದಿಗೆ ಈ ಆವೃತ್ತಿಯಲ್ಲಿ ಇನ್ನೂ ಕೂಡ ಚೆನ್ನೈ ಗೆಲುವಿನ ಖಾತೆಯನ್ನೇ ತೆರೆದಿಲ್ಲ. ಇದಕ್ಕೂ ಮುನ್ನ ಚೇಪಾಕ್ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಋತು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 209 ರನ್ ಪೇರಿಸಿತ್ತು. ತಂಡದ ಪರ ಯುವ ದಾಂಡಿಗ ಆಯುಷ್ ಮಾತ್ರೆ 43 ಎಸೆತಗಳಿಂದ 73 ಹಾಗೂ ಶಿವಂ ದುಬೆ ಅಜಯ 45 ರನ್ ಬಾರಿಸಿದರೆ, ಇತ್ತ ವೈಶಾಖ್ ವಿಜಯ್ ಕುಮಾರ್ 2 ವಿಕೆಟ್ ಪಡೆದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಪಂಜಾಬ್ ತಂಡ ಸ್ಫೋಟಕ ಆರಂಭವನ್ನ ಪಡೆದುಕೊಳ್ಳುತ್ತೆ ಸ್ನೇಹಿತರೆ. ಅದಾದ ಬಳಿಕ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಆಡಿದ ಶ್ರೇಯಸ್ ಅಯ್ಯರ್ ಆಕರ್ಷಕ ಅರ್ಧಶತಕ ಸಿಡಿಸಿ ಮಿಂಚಿದರು. ಪರಿಣಾಮವಾಗಿ ಪಂಜಾಬ್ ನಿಗದಿತ ಟಾರ್ಗೆಟ್ ಅನ್ನ 18.4 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ಶ್ರೇಯಸ್ ಅಯ್ಯರ್ 29 ಎಸೆತಗಳಿಂದ 50 ಹಾಗೂ ಪ್ರಭ್ಸಿಮ್ರನ್ ಸಿಂಗ್ 43 ಮತ್ತು ಪ್ರಿಯಾಂಶ್ ಆರ್ಯ 39 ರನ್ಗಳ ಗೆಲುವಿನ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ. ಇನ್ನು ಇದೀಗ ಸತತ ಎರಡನೇ ಪಂದ್ಯ ಚೆನ್ನೈ ಸೋತ ಬಳಿಕ ಮಾತನಾಡಿದ ನಾಯಕ ಋತುರಾಜ್ ಗಾಯಕ್ವಾಡ್ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಟೂರ್ನಿಯಲ್ಲಿ ನಾವು ಸತತ ಎರಡನೇ ಸೋಲನ್ನು ಎದುರಿಸಿದ್ದೇವೆ. ಇದು ನಿಜಕ್ಕೂ ಭಾವುಕರಾಗುವಂತೆ ಮಾಡುತ್ತಿದ್ದೇವೆ ಮತ್ತು ನಾವು ಟೋಟಲ್ ಅನ್ನು ಉತ್ತಮವಾಗಿ ಕಲೆ ಹಾಕಿದ್ದೆವು. ಆದರೆ ಬೌಲಿಂಗ್ ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ ಪ್ರದರ್ಶನ ನೀಡಲು ಸಾಧ್ಯವಾಗಲಿಲ್ಲ. ಪಂಜಾಬ್ ಬ್ಯಾಟರ್ಗಳು ಪವರ್ ಪ್ಲೇನಲ್ಲಿ ಅದ್ಭುತವಾಗಿ ಆಡಿದರು. ಇದು ನಮಗೆ ಹಿನ್ನಡೆಯಾಯಿತು ಎಂದು ಗಾಯಕ್ವಾಡ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಯುವ ಆಟಗಾರ ಆಯುಷ್ ಮಾತ್ರೆ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು. ಅವರ ಪ್ರದರ್ಶನ ತಂಡಕ್ಕೆ ಪಾಸಿಟಿವ್ ಅಂಶವಾಗಿದೆ. ನಮ್ಮ ಬೌಲರ್ಗಳು ಮಧ್ಯಮ ಓವರ್ಗಳಲ್ಲಿ ವಿಕೆಟ್ ಪಡೆಯಲು ಕಷ್ಟಪಟ್ಟರು. 210 ರನ್ಗಳ ಟಾರ್ಗೆಟ್ ರಕ್ಷಿಸಲು ನಮಗೆ ಇನ್ನಷ್ಟು ಶಿಸ್ತಿನ ಬೌಲಿಂಗ್ ನ ಅಗತ್ಯವಿದೆ. ಕೆಲವು ಕ್ಯಾಚ್ಗಳು ಕೈಚೆಲ್ಲಿದ್ದು ಕೂಡ ನಮಗೆ ದೊಡ್ಡ ಹೊಡೆತ ನೀಡಿತು ಎಂದು ಗಾಯಕ್ವಾಡ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ನಾವು ಇನ್ನೂ ಕೂಡ ಟೂರ್ನಮೆಂಟ್ ನ ಆರಂಭಿಕ ಹಂತದಲ್ಲಿದ್ದೇವೆ. ಸತತ 2 ಸೋಲುಗಳು ಬೇಸರ ತಂದಿದೆ. ಆದರೆ ನಾವು ಮುಂದಿನ ಪಂದ್ಯಗಳಲ್ಲಿ ತಪ್ಪುಗಳಿಂದ ಕಲಿಯಲಿದ್ದೇವೆ. ವಿಶೇಷವಾಗಿ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಬಲವಾಗಿ ಕಮ್ ಬ್ಯಾಕ್ ಮಾಡ್ತೀವಿ ಎನ್ನುವ ನಂಬಿಕೆ ನನಗಿದೆ ಎಂದು ಗಾಯಕ್ವಾಡ್ ಹೇಳಿದ್ದಾರೆ. ಮತ್ತು ಆರ್ಸಿಬಿಯನ್ನ ತವರಿನಲ್ಲಿ ಸೋಲಿಸಲಿದ್ದೇವೆ ಎಂದು ಹೇಳುವ ಮೂಲಕ ಸ್ಫೋಟಕ ಹೇಳಿಕೆಯನ್ನ ಗಾಯಕ್ವಾಡ್ ನೀಡಿದ್ದಾರೆ. ಸ್ನೇಹಿತರೆ, ಋತುರಾಜ್ ಗಾಯಕ್ವಾಡ್ರ ಈ ಸ್ಟೇಟ್ಮೆಂಟ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.